ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಯಿತು ಪ್ರಶಾಂತ್, ನಾನು ಹೇಳಿದ್ದೀನಲ್ಲ ಇವತ್ತು ಸಾಯಂಕಾಲ ಕ್ಲಬ್ನಲ್ಲಿ ಸಿಗೋಣ. ಹಾಂ ಹೇಳಿದ್ದೀನಿ, ಅವರು ಬರ್ತಾ ಇದ್ದಾರೆ. ಖಂಡಿತ ಇವತ್ತು ಬಗೆಹರಿಸ್ಕೊಡ್ತೀನಿ. ಅವ್ರಿಗೆ ಹೇಳಿದ್ದೀನಿ, ಎಲ್ಲ ಬರೋಕ್ಕೆ ಹೇಳಿದ್ದೀನಿ. ಹಾಂ ಓಕೆ, ನಾನು 15 ನಿಮಿಷ ಕಾಲ್ ಮಾಡ್ತೀನಿ ರೀ. ಹಾಂ ಏನು ರೀ ಸಂತೋಷ್ ಇಲ್ಲಿವರೆಗೆ? ಅಣ್ಣ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಅಣ್ಣ. ಏನು ಸಂತೋಷ್, ಯಾಕೆ ಇಷ್ಟೊಂದು ಟೆನ್ಷನ್ಲಿದ್ದೀರಾ? ಇಲ್ಲ ಅಣ್ಣ, ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಆಯಿತು ಕೂತ್ಕೊಂಡು ಮಾತಾಡೋಣ. ಹಾಂ ಏನು ತಗೊಳ್ತೀರಾ? ಕಾಫಿ ಜ್ಯೂಸ್ ಏನು? ಅಣ್ಣ ಏನು ಬೇಡ ಅಣ್ಣ. ಅಣ್ಣ ಅದು ನನಗೆ ಯಾವುದೋ ಒಂದು ಲೋನ್ ಬೇಕಾಗಿತ್ತು ಅಣ್ಣ. ಅದಕ್ಕೆ ಮನೆ ಮೇಲೆ ಲೋನ್ ತೊಗೊಳ್ಳೋಣ ಅಂತ ಬ್ಯಾಂಕಿಗೆ ಅಪ್ಲೈ ಮಾಡಿದ್ದೆ. ಅವರು ಬಂದಿದ್ದರು. ಆದರೆ ಅವ್ರು ಹೇಳ್ತಿದ್ದಾರೆ, ಈ ಸೈಟೇ ನಿಮ್ದಲ್ಲ, ನೀವು ಬೇರೆ ಸೈಟಲ್ಲಿ ಮನೆ ಕಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ ಅಣ್ಣ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಚೂರು ನೋಡಿ ಅಣ್ಣ ಇದನ್ನ. ಹೌದ್ರಿ, ಇದು ಡಾಕ್ಯುಮೆಂಟ್ ಬೇರೆಯವ್ರ ಹೆಸರಲ್ಲಿ ಇದೆಯಲ್ಲ. ಬೇರೆ ಸೈಟಲ್ಲಿ ಹೋಗಿ ಮನೆ ಕಟ್ಟಿದ್ದೀರಲ್ಲ ನೀವು. ನಿಮ್ಮ ಸೈಟ್ ಇರೋದು ಇನ್ನೊಂದು ಕಡೆ. ನೀವು ತಗೊಳ್ಬೇಕಾದ್ರೆ ಆ ಜಾಗ ಸರಿಯಾಗಿ ತೋರಿಸಿಲ್ವಾ ನಿಮಗೆ? ಅಲ್ಲ ಅಣ್ಣ, ಆ ಏಜೆಂಟು ಏನು ತೋರಿಸಿದಾನೋ ಅದನ್ನು ತೊಗೊಂಡು ಅವನು ನಂಬಿ ಮನೆ ಕಟ್ಟಿದ್ದೀನಿ ಅಣ್ಣ. ಈಗ ಸಡನ್ನಾಗಿ ಹೀಗಾದ್ರೆ ಏನು ಮಾಡೋದಣ್ಣ? ರೀ ಸಂತೋಷ್, ಈ ರಿಯಲ್ ಎಸ್ಟೇಟ್ ಅವ್ರಿಗೆ ಏನಾಗಿರ್ಬೇಕ್ರಿ? ಯಾವುದೋ ಸೈಟ್ ತೋರಿಸ್ತಾರೆ, ಇನ್ಯಾವುದೋ ಸೈಟ್ ಮಾರಾಕ್ತಾರೆ. ಅವ್ರಿಗೆ ಏನಾಗಬೇಕು? ದುಡ್ಡು ಮಾಡ್ಕೊಳ್ಬೇಕು ಅಷ್ಟೇ. ಆಮೇಲೆ ನಿಮ್ಮಂಥವ್ರು ತಗ್ಲಾಕೊಳ್ತಾರೆ. ಅಲ್ರಿ ಸಂತೋಷ್, ಮನೆ ಕಟ್ಟೋಕೆ ಮುಂಚೆನೆ EC ಮತ್ತು ಡಾಕ್ಯುಮೆಂಟ ಚೆಕ್ ಮಾಡಬೇಕು ಅಂತ ಗೊತ್ತಾಗಿಲ್ವಾ ನಿಮಗೆ? ನೋಡಿದ್ದೆ ಅಣ್ಣ, ಆದರೆ ನಾನೇನೋ ಮೋಸ ಹೋಗ್ಬಿಟ್ಟಿದ್ದೀನಿ ಅನ್ಸುತ್ತೆ. ಈಗ ಏನು ಮಾಡೋದಣ್ಣ? ಅಲ್ಲ ಸಂತೋಷ್, ಅಟ್ಲೀಸ್ಟ್ ಬ್ಯಾಂಕಲ್ಲಿ ಲೋನ್ ತಗೊಳ್ಬೇಕಾದ್ರೂ ಎಲ್ಲ ಚೆಕ್ ಮಾಡಬೇಕಲ್ವ ನೀವು? ಅದಕ್ಕೇನು ಹೇಳ್ತೀರಾ? ಏನೋ ಅಂತ ಗೊತ್ತಾಗ್ತಿಲ್ಲ. ಈಗ ಏನು ಮಾಡೋದಣ್ಣ? ಇನ್ನೇನು ಮಾಡೋಕ್ಕಾಗತ್ತೆ ರೀ? ಡಾಕ್ಯುಮೆಂಟ್ಸ್ ಪ್ರಕಾರ ಈ ಸೈಟು ನಿಮ್ದಲ್ಲ, ಬೇರೆಯವ್ರದ್ದು. ಅಲ್ಲ ರೀ, ಇಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದೀರಾ, ಆ ಮನೆ ಕತೆ ಏನು ರೀ? ನೋಡಿ, ಆ ಮನೆಗೇನಾದರೂ ಲೋನ್ ತಗೊಂಡಿದ್ದೀರಾ ಅಂತ ಗೊತ್ತಾದರೆ, ಡಾಕ್ಯುಮೆಂಟ್ಸ್ನ ಫೋರ್ಜರಿ ಮಾಡಿದ್ದೀರಂತ ನಿಮ್ಮ ಮೇಲೆ ಪೊಲೀಸ್ ಕೇಸ್ ಆಗುತ್ತೆ. ಹುಷಾರ್ರಿ. ಏನಣ್ಣ ಹೀಗಾಗೋಯ್ತು? ಈಗ ನಾನು ಏನು ಮಾಡಲಿ ಅಣ್ಣ? ಸೈಟ್ ಓನರ್ ಹತ್ರ ಮಾತಾಡಿ ನೋಡಿ ಸಂತೋಷ್, ನೀವೇ ಸರಿ ಮಾಡ್ಕೊಳ್ಬೇಕು ಅಷ್ಟೇ. ರೀ ಬಂದ್ರಾ? ಯಾಕ್ರಿ ಹೀಗೆ ಕೂತಿದ್ದೀರಾ? ರೀ ಏನಾಯ್ತು? ಯಾಕೆ ಹೀಗೆ ಮನೆ ಪತ್ರನೆಲ್ಲ ಬಿಸಾಕಿದ್ದೀರಾ? ರೀ ನಿಮ್ಮನ್ನೇ ಕೇಳ್ತಿರೋದು, ಏನಾಯ್ತು? ಎಲ್ಲ ಹೋಯ್ತು ಕಣೆ. ಕನಸು, ಆಸೆ ಎಲ್ಲ ಮಣ್ಪಾಲಾಗೋಯ್ತು. ಏನ್ರಿ ಹಂಗಂದ್ರೆ? ಏನ್ ನಿಮ್ಮ ಮಾತಿನ ಅರ್ಥ? ಬೇರೆಯವ್ರ ಸೈಟಲ್ಲಿ ಮನೆ ಕಟ್ಸಿದ್ವಿ ಕಣ.